ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ. ಮೃತ ಪರಶುರಾಮ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಆರ್ ಅಶೋಕ್. ಕಾರಟಗಿ ತಾಲೂಕಿನ ಸೋಮನಾಳದಲ್ಲಿರುವಂತಹ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ. ಮೃತ ಪರಶುರಾಮ್ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಆರ್ ಅಶೋಕ್ ಅವರು ಸಾಂತ್ವನ ಹೇಳಿದ್ದಾರೆ. ಈಗಾಗಲೇ ಪಿಎಸ್ಐ ಪರಶುರಾಮ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು. ಈ ನಡುವೆ ಅನೇಕ ನಾಯಕರು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದೀಗ ಆರ್ ಅಶೋಕ್ ಅವರು ಕೂಡ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಪ್ರೊಫೆಷನರಿಯಾಗಿ ಮಾಡಿದ್ವಿ, ಜೋರಿಗೆ ಮಾಡಿದ್ವಿ. ಇಲ್ಲೆಲ್ಲ ಅವನ ಹೆಸರು ಹೇಳಿದ್ರೆ ಅಷ್ಟು ಅವನ ಹೆಸರು ಮೇಲೆ ಸಂಘ ಕಟ್ಕೊಂಡು ಅಲ್ಲೆಲ್ಲ ಸೋಷಿಯಲ್ ಸರ್ವಿಸ್ ಕೊಡ್ತಾರೆ. ಇಷ್ಟು ನಾವು ಒಳ್ಳೆಯ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋಣ ಅಂತಕ್ಕಂಥ ಯುವಕನ ಈ ಥರ ಬಲಿಯಾದ್ಮೇಲೆ ಅಂತ ಭಾಳ ಪರವಾಗಿಲ್ಲ. ನಮ್ಮ ಕುಟುಂಬ ಅವನ ಮೇಲೆ ಡಿಪೆಂಡ್ ಇದ್ದೀವಿ. ನಾವೇನು ದೊಡ್ಡ ಶ್ರೀಮಂತ ಮಕ್ಕಳಿಂದ ಬಂದಿದ್ದೀವಿ. ಕೂಲಿ ನಾಲಿ ಮಾಡಿ ಬದುಕಂತ ನಮ್ಮ ಪ್ಯೂರ್ಲಿ ನಮ್ಮ ತಂದೆ ತಾಯಿಗಳು ಇನ್ನೊಬ್ಬರು ಹೊಲಕ್ಕೆ ಕೂಲಿ ಮಾಡಿದ್ರೆ ನಾವು ನಮ್ಮನ್ನೆಲ್ಲ ಓದಿಸಿರೋದು. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ. ಪಿಎಸ್ಐ ಪರಶುರಾಮ್ ಅವರ ಸಾವಿನಿಂದ ಅವರ ಕುಟುಂಬದಲ್ಲಿ ಇದೀಗ ಶೋಕ ಆವರಿಸಿದೆ. ಸೋಮನಾಳ ಗ್ರಾಮದಲ್ಲಿರುವಂತಹ ಪರಶುರಾಮ್ ನಿವಾಸ. ಮಗನನ್ನ ತಂದುಕೊಡಿ ಅಂತ ಹೇಳಿ ತಾಯಿ ಗೋಳಾಡ್ತಿದ್ದಾರೆ. ಹಾಗೆಯೇ ಮಗನ ಸಾವಿಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಮತ್ತೊಂದು ಕಡೆ ಸೊಸೆ ಕಂಗಾಲಾಗಿದ್ದಾರೆ. ಸೊಸೆಗೆ ಬದುಕಲು ಒಂದು ದಾರಿ ಮಾಡಿಕೊಡಿ. ಯಾಕೇನು ಬೇಕೆ ಏಯವ್ವಾ ಇಲ್ಲಿ ಬಂದು ನಮ್ಗೆ ಯಾರು ಹೇಳೋದಿಲ್ಲೋ ಯಪ್ಪ. ನನ್ನ ಮಗ ಕೂಲಿ ನಾಲಿ ಮಾಡಿ ದುಡ್ದು ಕೇಸಿ ಜೀವನ ಮಾಡಿ ನೌಕರಿ ತಗೊಂಡಿದ್ನು ಮಾಡು. ಇದ ವಯಸ್ಸನೇ ಮಗನೇ ಏಯಪ್ಪ. ಅಯ್ಯಯ್ಯೋ ಸಾಬ್ರೇ ಎಲ್ಲಿ ಸ್ವಚ್ಛ ಮಾಡ್ಕೊಂಬೈತಿ ಯವ್ವ. 2 ದಿನ ಮುಂದಿರ್ಲಕ್ಕ ನಾವು ಬರ್ತಂತ ಜನ ಅಂತಂದು ಅಂತ ಕೊಂಡು ಮಾಡಿದೆ ನಮ್ಮನ್ನು ಯವ್ವ. ಮಂಜಾಗ ಅಲ್ಲಿ ದಿಲಿಗೆ ನಿಂತಾರ ನನ್ನ ಮಗ ಕಾಡುವಲ್ಲು. ಅವ್ರ ಅಣ್ಣ ಹೇಳಿದ್ದಾರೆ, ಅವ್ರ ತಾಯಿ ಹೇಳಿದ್ದಾರೆ, ಅವ್ರ ಸ್ನೇಹಿತ ಒಬ್ಬ ಇದ್ದಾರೆ ಇಲ್ಲೇ ನೋಡಿ, ಭಾಳ ಜಿಗರಿ ದೋಸ್ತು. ಹೇಳದಂತೆ ಅವ್ರಿಗೆ ಹಿಂಗೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ನನಗೆ ಇರೋಕ್ಕಾಗ್ತಾ ಇಲ್ಲ, ನನ್ನ ಬಂದು 7 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ನನಗೆ ಹಣ ಕೇಳ್ತಾ ಇದ್ದಾರೆ 30 ಲಕ್ಷ ರೂಪಾಯಿ, ನಾನು ಎಲ್ಲಿಂದ ಕೊಡಲಿ ಅಂತ. ಇವರೆಲ್ಲ ಅವರ ಸ್ನೇಹಿತರು ಹೇಳಿದ್ದು. ಇಲ್ಲೇ ಇದ್ದಾರೆ ಅವ್ರ ಸ್ನೇಹಿತರು, ನೀವು ಕೇಳಿ ಅವ್ರನ್ನ ಬೇಕಾದ್ರೆ. ನಾನು ಒಡವೆ ಇದೆ, ನಮ್ಮ ಮನೆಯಲ್ಲಿ ಒಡವೆ ಇದೆ, ಅವೆಲ್ಲ ಒಡವೆ ಮಾರ್ಬಿಟ್ಟು ಒಂದು ಸ್ವಲ್ಪ ಕೊಡೋಣ ಅಂತ ಇದ್ದೀರಿ. ಇವರು ಹೇಳಿದ್ರಂತೆ ನಮಗೆ 10,000 ಸಂಬಳ ಐತೆ, ನಾವು ಕೈಲಾದ ಇದು ಮಾಡ್ತೀರಿ, ಏನೇನು ಮಾಡ್ಬೋದು ಅಂತ ಹೇಳ್ತಾನೆ. ನನಗೆ ಅವಮಾನ ಆಗಿದೆ. ನನ್ನ ಅವರ ಬೀಗರು, ಅದೇ ಅವರ ಮಾವ, ನಮ್ಮ ಮಾವ ನನ್ನೇನು ತಿಳ್ಕೊತಾರೆ, ನಮ್ಮ ಕುಟುಂಬದವ್ರು ನನ್ನೇನು ತಿಳ್ಕೊತಾರೆ, ನಮ್ಮ ಹಳ್ಳಿಯವರು ನನ್ನೇನು ತಿಳ್ಕೊತಾರೆ. ಈ ಟ್ರಾನ್ಸ್ಫರ್ ಆಗಿ ಅಂದರೆ ನಾನು 7 ತಿಂಗಳಿಗೆ ಆಚೆ ಹಾಕ್ತಾರೆ ಅಂತ ಹೇಳಿದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ. ಈ ಗೊಂದಲದಿಂದ ಅವರು ಆಗಿರುವಂಥದ್ದು ಅಂತ ಅವರು ಹೇಳ್ತಾ ಇರೋದನ್ನು ನೋಡ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹಣಕ್ಕೆ ಡಿಮ್ಯಾಂಡು, ಭ್ರಷ್ಟಾಚಾರಕ್ಕೆ ಡಿಮ್ಯಾಂಡು, ಮತ್ತು ದಲಿತರೊಬ್ಬರು ಈ ಏರಿಯಾದಲ್ಲಿ ಇರಬಾರ್ದು ಅನ್ನೋದು ಅವರ ಇದು. ಅದರಿಂದ ಇವತ್ತು ಅವರು ಅವ್ರ ಮಗ ಇಬ್ಬರು ಸೇರಿ ಇವತ್ತು ಈ ಮಾಡಿರುವಂಥ ಒಂದು ಅನಾಹುತಕ್ಕೆ ಒಬ್ಬ ನಿಷ್ಠಾವಂತ ಅಧಿಕಾರಿ, ಅವ್ರ ಮನೆಯವರು ಹೇಳಿದ್ರು, ಅವ್ರು ಹೋಗ್ಬೇಕಾದ್ರೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವ್ರಿಗೆ ಹೂ ಮಳೆ ಹಾಕಿ ಕಳಿಸಿರುವಂಥದ್ದು ನೋಡಿದೆ. ಈಗ ಅಲ್ಲಿ ಮಾತಾಡಬೇಕಾದ ಜನನೂ ಹೇಳ್ತಾಯಿದ್ರು, ಯಾರಾದ್ರು ಕಷ್ಟ ಅಂತ ಹೇಳಿದ್ರೆ ಹೋಗಿ ಅವರೇ ಹಣ ಸಹಾಯ ಮಾಡ್ತಾಯಿದ್ರು ಅಂತೆಲ್ಲ ಹೇಳಿದೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಭ್ರಷ್ಟಾಚಾರದ ಕೂಪಕ್ಕೆ ಒಬ್ಬ ನಿಷ್ಠಾವಂತ, ಮತ್ತೊಬ್ಬ ನಿಷ್ಠಾವಂತ ಅಧಿಕಾರಿ, ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿರುವಂಥದ್ದು ಈ ರಾಜ್ಯದಲ್ಲಿ ಒಂದು ರೀತಿ ನಿರಂತರವಾಗಿ ಎಲ್ಲ ವಿಚಾರಗಳು ನೋಡಿ. ಇವತ್ತು ವಾಲ್ಮೀಕಿಯಿಂದ ಹಿಡಿದು ಮೂಡಾಯಿಂದ ಹಿಡಿದು
ಇವತ್ತು ಸಾವಾಗಿರೋದ್ರಿಂದ ಹಿಡಿದು ಎಲ್ಲನೂ ಕೂಡ ದಲಿತ 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 ಅನ್ನೋ ಪ್ರಶ್ನೆನೇ ಉದ್ಭವ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರಲ್ಲಿ. ಏನು ಅಡಿಗೆ ಮಾಡಿದ್ರು? ಚಿತ್ರಾನ್ನ ಮಾಡೀನಿ. ಅವರೇ ಅಲ್ಲ PS ಇದ್ರೆ ಬೇಕಂತ ತರಿಸ್ಕೋಬೋದಿತ್ತು, ಬಟ್ ಅವರೇ ಅಡಿಗೆ ಮಾಡಿದ್ರು. ಅವರೇ ಮಾಡಿದ್ರು ಅಡಿಗೆ, ಅವರೇ ಮಾಡಿದ್ರು. ಸ್ವಂತ ತಾವೇ ಬಂದು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ತಾವು ಕೊಯ್ದ್ರಿ, ನಾನು ಮೆಣಸಿಕಾಯಿ ಕರಿಬೇವು ನಾನು ಕೊಟ್ಟೇನಿ ರೀ. ನೋಡಿದಾಗ ಹೆಂಗಿತ್ತು ರೀ ಅವ್ರದ್ದು? ಸ್ವಲ್ಪ ಮಕ ಸಪ್ಪತ್ತು ರೀ, ಕಪ್ಪತ್ತು ಮಕ ಸಣ್ಣ ಮಾಡಿದ್ದ. ಯಾಕೆ ಮಕ ಸಣ್ಣ ಮಾಡ್ಯಾನ ಈತ ಏನಪ್ಪ ಅಂತ ಕೇಳಿದೆ. ಆದ್ರೆ ನಾನು ಮುಂದೆ ಏನು ಹೇಳ್ಕೊಂಬಲ್ಲ ರೀ. ಈಗ 5 ಗಂಟೆಗೆ ರೂಮ್ನಿಗೆ ಹೋದ್ರಲ್ಲ, ಹೆಂಗಿತ್ತು ಬಾಡಿ? 5 ಗಂಟೆಗೆ ಓದ್ನಲ್ರಿ. 5 ಗಂಟೆಗೆ ಅದನ್ನು ಮಕ್ಕಳನ್ನ ಎಬ್ಸಬಾರ್ದ ಅಂಬದ್ರ ನನಗೆ. ಮಕ್ಕಳನ್ನ ಎಬ್ಸಬಾರ್ದು, ಯಾಕೆ ನಿದ್ದೆ ಕೆಡಿಸ್ಬೇಕು ಅನ್ನೋದ ನನಗೆ. ಆದರೆ ಇಲ್ಲಿಂದ ತಾಯಿ ಫೋನ್ ಮಾಡಿಲ್ಲ, ಸಾಬ್ರ ತಾಯಿ ಏನು ಡ್ಯೂಟಿಗೆ ಹೋಗ್ಯಾನ ರೂಮ್ನಾಗ ಅದೇನ ಅಂತ ಅಂದಾಗ, ಇಲ್ಲ ಮಲಿಕ್ಯಣ್ಣನ ಅಲ್ಲ 5 ಗಂಟೆ ಆಗೈತೆ ಮಲಿಕ್ಯಣ್ಣನ ಅಂತಿ ಎಬ್ಸಕ್ಕೆ ಬರೋಗಲ್ಲನ ಒತ್ತಾಗೈತೆ ಅಂದ್ಲು. ಇಲ್ಲಿ ಬಿಡ ನಿದ್ದಿಗಟ್ಟು ಮಕ್ಕಂಡತ್ತ ಯಾಕೆ ಎಬ್ಸ್ಬೇಕು ಅಂದೆ. ಹೋಗಿ ಮೊದಲು ಎಬ್ಸಿದೇನೆ ಏನಂತೀಯ, ಮೊದಲು ಹೋಗಿ ಎಬ್ಸಂತ ತಾವು ಸಿಟ್ಟು ಮಾಡಿದ್ರೆ ನನಗೆ. ಆವಾಗ ಹೋಗಿ ಎದ್ದೇಳ ತಮ್ಮ, ಎದ್ದೇಳಪ್ಪ ಒತ್ತಾಗೈತೆ ಎದ್ದೇಳ ಅಂತ ಎಬ್ಸ್ತನ್ರಿ. ಹೋಗ್ಬಿಟ್ಟನ್ರಿ. ನನ್ನ ಬ್ಯಾಡ ಅಂತ ಕುಂತಿದ್ದೆ, ಊರಿಗೆ ಬರೋದು ನಾನು ಹೋಗಿ ಸುಮ್ಮನೆ ಹೇಳು 2 ದಿನ ಹೋಗಿ ಬರ್ತನಂತ ನಾನು ಕೇಳಿದೆ. ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡನ್ನು. ನಾನು ನಿಂತು ಟ್ರಾನ್ಸ್ಫರ್ ಮಾಡಾಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ದೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡಾಕ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನಸ್ಸಿನಾಗ ನಾನು ಹಿಡ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ನಾನು ಕೂಡ ಮಾತಾಡಲಿಲ್ಲ. ಯಾವಾಗ ಬಂದೆ ಮನೆ ಅಲ್ಲಿಂದ? ನಾನು ಸಾಮರ್ದಿನ ಬಂದಿನಿ. ಯಪ್ಪ ಶುಕ್ರವಾರ ರಾತ್ರಿ ಮಗ ಹಿಂಗಾಗಿ ಬಿದ್ದಾನು. ಸುಮ್ಮನೆ ಹೇಳು. ಏನೇನು ದ್ಯಾಸ್ ಇಟ್ಕೊಂಡಿನಂತ ನಾನು ಹೇಳಿ